ರಾಜ್ಯ ರಾಜಕೀಯದಲ್ಲಿ ಈಗ ಕಮಿಷನ್ ಕದನವೂ ಕೂಡ ಜೋರಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಂದಕ್ಕೂ ಕೂಡ ರೇಟ್ ಫಿಕ್ಸ್ ಆಗಿದೆ ಅಂತ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಇದೆಲ್ಲ ಹತಾಶೆಯ ಮಾತು ಅಂತ ಕೃಷ್ಣ ಬೈರೇಗೌಡರ ಆರೋಪಕ್ಕೂ ಕೂಡ ಕುಮಾರಸ್ವಾಮಿ ತಿರುಗೇಟ್ ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ಏನು ಸ್ವಚ್ಛವಾಗಿ ನಡೀತಾ ಇದೆಯಾ ಅಂತ ಕೃಷ್ಣ ಬೈರೇಗೌಡರನ್ನ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ನಾನೇನು ಸತ್ಯ ಹರಿಶ್ಚಂದ್ರ ಅಂತ ಹೇಳಿಲ್ಲ ಅನ್ನೋದನ್ನ ಕುಮಾರಸ್ವಾಮಿ ಒಪ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಕಮಿಷನ್ ಆರೋಪಕ್ಕೆ ಸಿಟಿ ರವಿ ಧ್ವನಿಗೂಡಿಸಿದ್ದಾರೆ. ಇದಕ್ಕೆ ಕೆಎನ್ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ಅವರ ಕಾಲದಲ್ಲಿ ರೇಟ್ ಕಾರ್ಡ್ ಎಷ್ಟಿತ್ತು ಅಂತ ಹೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಸರ್ಕಾರ ನಡೆಸಿದ್ದೀನಿ, ನಾನು ಹರಿಶ್ಚಂದ್ರ ಅಂತ ಎಲ್ಲೂ ಹೇಳಿಲ್ಲ. ಚುನಾವಣೆ ನಡಿಬೇಕಾದ್ರೆ ಇನ್ನೊಬ್ಬರದ್ದು ಕೈ ಚಾಚಲೇಬೇಕು. ಇಲ್ಲಿ ಅಧಿಕಾರ ನಡೆಸಬೇಕಾದ್ರೆ ಪ್ರತಿಯೊಂದು ಮಾರಾಟಕ್ಕಿಡಲ್ಲ, ಪ್ರತಿಯೊಂದಕ್ಕೂ ಲೂಟಿ ಹೊಡ್ಕೊಂಡು ಕೂತಿರಲ್ಲ, ಆ ಕೆಲಸ ಮಾಡಿಲ್ಲ. ಆಗೋಗಿದೆ. ನಾನು ಬಿಗಿನಿಂಗೇ ಹೇಳಿಲ್ವೇ ರೇಟ್ ಕಾರ್ಡ್ ಇಂದು ಯಾವುದು ಕಂದಾಯ ಇಲಾಖೆ ಏನು ಸ್ವಚ್ಛ ನಡೀತಾ ಇದೆಯಾ, ಏನೇನು ನಡೆಸ್ತೀರಿ ನಮ್ಗೇನು ಗೊತ್ತಿಲ್ವಾ? 1.5 ವರ್ಷದಲ್ಲಿ ಗುತ್ತಿಗೆದಾರರ ಗುತ್ತಿಗೆ ಬಿಲ್ಲನ್ನ ಇವತ್ತಿಗೂ ಕೊಟ್ಟಿಲ್ಲ. ಸಾಕ್ಷಿ ಕೊಡಿ ಅಂತ ಕೇಳಿದ್ರಲ್ಲ, ಆತ್ಮಸಾಕ್ಷಿ ಇದ್ದವ್ರಿಗೆ ಸಾಕ್ಷಿ ಬೇಡ. ವರ್ಕ್ ಆರ್ಡರ್ ತಗೋಬೇಕು ಅಂದ್ರೆ 15% ಕೊಡ್ಬೇಕು ಮಿನಿಮಮ್ ವರ್ಕ್ ಆರ್ಡರ್ ತಗೊಳಕ್ಕೆ. ಬಡವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೇಳ್ತಾ ಇದ್ವಿ, ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಬಂದಿದೆ. ಕುಮಾರಸ್ವಾಮಿ ಅವ್ರದ್ದು ಎಷ್ಟು ಪರ್ಸೆಂಟ್ ಕೇಳ್ಕೊಂಡು ಹೇಳಿ, ಆಮೇಲೆ ಇದೆಷ್ಟು ಪರ್ಸೆಂಟ್ ಅಂತ ವ್ಯತ್ಯಾಸ ಎಷ್ಟಿದೆ ಅಂತ ಹೇಳೋಣ. ಸುಮಾರು 90% ಆಲ್ ಪೊಲಿಟಿಕಲ್ ಲೀಡರ್ಸ್ ಇನ್ ದಿಸ್ ಕಂಟ್ರಿ ಆರ್ ಕರಪ್ಟ್. ಎಷ್ಟು ಖರ್ಚು ಮಾಡಿ ಎಲ್ಲಿಂದ ಬರ್ತದೆ ದುಡ್ಡು? ನಮ್ಮ ಆಸ್ತಿ ಮಾರ್ಬಿಟ್ಟು ದುಡ್ಡು ಖರ್ಚು ಮಾಡ್ಕೊಂಡ್ ಬರ್ತೀವ? ಯಾವನನ್ನ ಕೊಡೋಂತ ವಿಸ್ಕಂತಾನೆ ಮಾಡೋನು, ಕೊಡೋನ್ ಸುಮ್ಮನೆ ಕೊಟ್ಬಿಡ್ತಾನ? ಕರೆಕ್ಟಾಗಿ ಒಪ್ಕೊಂಡ್ರಲ್ಲ ರಾಜಣ್ಣ ಅವರು. ಎಲ್ಲರೂ ಸತ್ಯ ಹರಿಶ್ಚಂದ್ರ ಅಲ್ಲ ಅನ್ನೋದನ್ನ ಒಪ್ಕೊಂಡ್ರು. ಅದು ಸತ್ಯನೇ ಇರೋದನ್ನ ಅವ್ರು ನಿಮ್ಮ ಬಾಯಲ್ಲಿ ಕೇಳಬೇಕಾಗಿತ್ತು. ಇವತ್ತು ಬಂತು. 90% ಎಲ್ಲರೂ ಕೂಡ ದುಡ್ಡನ್ನು ಎಲ್ಲಿಂದ ತಗೊಳ್ತಾರೆ? ಇಲ್ಲಿಂದಾನೆ. ಆಮೇಲೆ ಎಲ್ಲರೂ ಕೂಡ ಈ ರೇಟ್ ಕಾರ್ಡ್ ಗಿರಾಕಿ ಅನ್ನೋದಿಲ್ಲ ನಾನು. ಈ ರೇಟ್ ಕಾರ್ಡ್ ದಲ್ಲಾಳಿಗಳು ಅವ್ರವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ರೇಟ್ ಕಾರ್ಡ್. ಈಗ ನಿಮ್ಮ ಜೀವನಕ್ಕೆ ಅನುಗುಣವಾಗಿ ತರಕಾರಿ ಮಾರ್ಕೆಟ್ಗಳಲ್ಲಿ ರೇಟ್ಗಳು ವ್ಯತ್ಯಾಸ ಆಗುತ್ತೆ. ಈರುಳ್ಳಿ 40 ರೂಪಾಯಿ ಇದ್ರೆ ಒಂದು 50 ರೂಪಾಯಿ ಇರುತ್ತೆ, ಒಂದು 60 ರೂಪಾಯಿ ಇರುತ್ತೆ. ಒಳ್ಳೆ ಕ್ವಾಲಿಟಿ ಇದ್ರೆ 100 ರೂಪಾಯಿ. ಹಾಗೆ ಇಲ್ಲಿ ರೇಟ್ ಕಾರ್ಡ್ ದಲ್ಲಾಳಿಗಳಿರ್ತಾರೆ. ಒಬ್ಬೊಬ್ಬರು ಒಂದೊಂದು ರೇಟ್ ಕಾರ್ಡನ್ನು ಇಟ್ಕೊಂಡಿರ್ತಾರೆ. ಗಿರಾಕಿಗಳಾಗಿರೋರು ಸಾಮಾನ್ಯ ಜನ ನಾವೆಲ್ಲ. ಇವ್ರು ಏನು ಹೇಳ್ತಾರೆ ಅದಕ್ಕೆಲ್ಲ ನಾವು ಆಯಿತು 100 ರೂಪಾಯಿ ಅಂದರೂ ಕೊಡಬೇಕು, 120 ಅಂದರೂ ಕೊಡಬೇಕು, 40 ರೂಪಾಯಿ ಆದರೂ ಏನೋ ಒಂಚೂರು ಉಳಿತು ಅಂತ ಅನ್ಕೋಬೇಕು. ಆ ರೀತಿಯಲ್ಲಿ ಪರಿಸ್ಥಿತಿ ಬಂದೊದಗಿದೆ. ಒಟ್ಟಲ್ಲಿ ಒಪ್ಕೊಂಡ್ರಲ್ಲ, ಅದೇ ನಮ್ಮ ಭಾಗ್ಯ, ಅದೇ ನಮಗೆ ಸಂತೋಷ, ತೃಪ್ತಿಕರ. ಅದನ್ನೇ ಮುಂದುವರಿಸ್ಕೊಂಡು ಹೋಗಿ. ಕಡಿಮೆ ಮಾಡ್ತೀನಿ ಅಂತ ಯೋಚನೆನೂ ಬರಬಾರ್ದೇನೋ ನಿಮಗೆ. ನಿಲ್ಲಿಸ್ತೀವಿ ಇನ್ಮೇಲೆ ಅಂತ ಬರಲ್ಲ ನಿಮಗೆ. ಎಲ್ಲರೂ ಅವರೇ, ನಾವು ಅವರೇ. ಅವರು ತಿಂತಾರೆ, ನಾವು ತಿಂತೀವಿ. ಏನು ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಇನ್ನೇನು ಪ್ರಸಕ್ತ ಆರ್ಥಿಕ ವರ್ಷ ಮುಗಿದಿದೆ. ಮುಂದಿನ ಬಜೆಟ್ಗೂ ಡೇಟ್ ಫಿಕ್ಸ್ ಆಗಿದೆ. ಆದರೆ ಗ್ಯಾರಂಟಿ ಭಾರದಿಂದಲೋ ಏನೋ ಕಳೆದ ವರ್ಷದ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ ಇಲಾಖಾವಾರು ಅನುದಾನಗಳೇ ಸರಿಯಾಗಿ ರಿಲೀಸ್ ಆಗಿಲ್ಲ. ಬಜೆಟ್ನಲ್ಲಿ ನಿಗದಿಯಾದ ಅನುದಾನದಲ್ಲಿ 80% ಇಲಾಖೆಗಳಿಗೆ ಬರೀ ಅರ್ಧದಷ್ಟು ಅನುದಾನ ರಿಲೀಸ್ ಆಗಿದೆ. ಇದು ನಾನಾ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅನುದಾನ ಕೊಡಲು ಸರ್ಕಾರದ ಬಳಿ ಹಣವಿಲ್ವಾ ಎಂಬ ಪ್ರಶ್ನೆ ಎದ್ದಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ತುಮಕೂರು ಗ್ರಾಮಾಂತರದ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರಂತೂ, ನಾನು ಪೇಪರ್ ಎಂಎಲ್ಎ, ನಮ್ಮ ಕ್ಷೇತ್ರಕ್ಕೆ ಚಿಕ್ಕಾಸು ಅನುದಾನವನ್ನು ಕೂಡ ಸಿದ್ದರಾಮಯ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ, ನಾನು ಹೆಸರಿಗಷ್ಟೇ ಎಂಎಲ್ಎ ಆಗಿದ್ದೀನಿ ಅಂತ ಅಲವತ್ಕೊಂಡ್ರು. ಅಭಿವೃದ್ಧಿ ಅಂದ್ರೆ ಪಂಚ ಗ್ಯಾರಂಟಿಗಳಲ್ಲ, ಇದು ಸತೋತ್ ಸರ್ಕಾರ ಅಂತ ಕಿಡಿಕಾರಿದ್ರು. ಈ ಮಧ್ಯೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯದ ಆರೋಪಗಳ ನಡುವೆ ಕೇಂದ್ರ ಸರ್ಕಾರ ಮತ್ತೊಮ್ಮೆ ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯನ್ನ ಮಾಡಿದೆ. ರಾಜ್ಯ ಸರ್ಕಾರಗಳ ಪಾಲಿನ 1,73,000 ಕೋಟಿ ತೆರಿಗೆ ಹಣವನ್ನು ಕೇಂದ್ರ ಹಂಚಿಕೆ ಮಾಡಿದೆ. ಇದರಲ್ಲಿ ಕರ್ನಾಟಕಕ್ಕೆ ಸಿಕ್ಕಿರೋದು 6,310 ಕೋಟಿ. 2 ವರ್ಷ ಆದ್ರೂ 1 ರೂಪಾಯಿ ಅನುದಾನವನ್ನ ಸಿದ್ದರಾಮಯ್ಯನವರು ಕೊಡ್ಲಿಲ್ಲ. ಈ ಸರ್ಕಾರ ಬಿಡಿ ನಮ್ಮ ಪಾಲಿಗೆ ಸತ್ತೋಗ್ಬಿಟ್ಟಿದೆ. ನಾನು ಬರೀ ಪೇಪರ್ ಅಲ್ಲಿ ಎಂಎಲ್ಎ ಆಗಿದ್ದೇನೆ. ಇವತ್ತು ಪರಿಸ್ಥಿತಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಒಂದು ಮಣ್ಣು ಇಡೀನು ಹಾಕ್ಸಕ್ ಆಗ್ತಾ ಇಲ್ಲ ನಮ್ಮ ಸರ್ಕಾರದಲ್ಲಿ. ಈ ಸರ್ಕಾರ ಅಂತೂ ಬಡವರ ಪಾಲಿಗೆ ಸತ್ತೋಗಿದೆ. ಬರೀ ಭಾಗ್ಯಗಳಲ್ಲೇ ಸರ್ಕಾರ ಅನ್ಕೊಂಡ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಅಂತ ಹೇಳಿದ್ರೆ 5 ಪಂಚ ಭಾಗ್ಯಗಳಲ್ಲೇ ಸರ್ಕಾರ ಅಂತ ಹೇಳಿದ್ದಾರೆ. ಅಯ್ಯೋ ಸುರೇಶ್ ಗೌಡ್ರೆ, ನೀವು ಹೆಣವನ್ನ ಮೆರವಣಿಗೆ ಮಾಡ್ಕೊಂಡು ಹೋದ್ರಿ. ಈ ಸರ್ಕಾರ ಸತ್ತೋಗಿದೆ ಅಂತಿದ್ರಲ್ವಾ, ನೀವು ಹೆಣವನ್ನ ಮೆರವಣಿಗೆ ಮಾಡ್ಕೊಂಡು ಹೋದ್ರಿ. ಅವರು ಹೆಣಕ್ಕೆ ಶೃಂಗಾರವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ವ್ಯತ್ಯಾಸ. ನೀವು ಹೆಣದ ಮೆರವಣಿಗೆ ಮಾಡಿದ್ರಿ ಅಧಿಕಾರದಲ್ಲಿ ಇದ್ಕೊಂಡು, ಅವರು ಆ ಹೆಣಕ್ಕೆ ಶೃಂಗಾರವನ್ನ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ಇದ್ದಾರೆ. ಇಷ್ಟೇ ವ್ಯತ್ಯಾಸ ನಿಮ್ಮ ಅವರ ನಡುವೆ ಇರೋದು. ಇನ್ನೇನೂ ಇಲ್ಲ. ನೀವು ಏನು ಕಡಿಮೆ ಇಲ್ಲ, ಅವರು ಏನು ಕಡಿಮೆ ಇಲ್ಲ. ಜನ ಮಾತ್ರ ನೋಡ್ತಾ ಕೂತ್ಕೋಬೇಕು ಅಷ್ಟೇ, ಇನ್ನೇನೂ ಇಲ್ಲ ಇದರಲ್ಲಿ. ಬಿಬಿಎಂಪಿ ಕಚೇರಿಗಳಲ್ಲಿ ಅಸಲಿ ಬಂಡವಾಳವನ್ನು ಉಪಲೋಕಾಯುಕ್ತ ವೀರಪ್ಪ ಅನಾವರಣ ಮಾಡಿದ್ದಾರೆ. ಇವತ್ತು ಸೌತ್ ಎಂಡ್ ಸರ್ಕಲ್ ಸೇರಿ ಹಲವು ಬಿಬಿಎಂಪಿ ಕಚೇರಿಗಳಿಗೆ ದಿಢೀರ್ ಭೇಟಿ ಕೊಟ್ಟಿದ್ರು. ಆದರೆ ಬಹುತೇಕ ಕಚೇರಿಗಳಲ್ಲಿ ಅಧಿಕಾರಿಗಳು ಇರಲೇ ಇಲ್ಲ. ಕೇಳಿದರೆ ವೈಕುಂಠ ಏಕಾದಶಿ ಪೂಜೆಗೆ ಹೋಗಿದ್ದಾರೆ ಅನ್ನೋ ಉತ್ತರ ಸಿಬ್ಬಂದಿಯಿಂದ ಬಂತು.
ಇನ್ನು ಕೇಸ್ ವರ್ಕರ್ ಕವಿತಾ ಬದಲಿಗೆ ಅವರ ಪುತ್ರ ಬಂದಿದ್ದಂತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನಿಮ್ಮ ತಾಯಿ ಎಲ್ಲಪ್ಪ ಅಂತಂದರೆ ಅಡುಗೆ ಮಾಡ್ತಿದ್ದಾರೆ ಅಂತ ಉತ್ತರ ಬಂತು. ಓಹೋ, ಏನು ಚೆನ್ನಾಗಿದ್ದೀರಿ ಇವೆಲ್ಲ. ಮಧ್ಯಾಹ್ನ 3:30ಕ್ಕೆ ಕೆಲಸಕ್ಕೆ ಬಂದ ARO ಸುಜಾತ ಅವರಿಗೆ ಉಪಲೋಕಾಯುಕ್ತರು ಕ್ಲಾಸ್ ತಗೊಂಡಿದ್ದಾರೆ. ಇನ್ನು ರಿಜಿಸ್ಟರ್ ಬುಕ್ನಲ್ಲಿ ಯಾರು ಬಂದಿದ್ದಾರೆ? ಯಾರೂ ಬಂದಿಲ್ಲ ಅನ್ನೋ ಮಾಹಿತಿ ಇರಲೇ ಇಲ್ಲ ಅಲ್ಲಿ. ಇದನ್ನೆಲ್ಲ ನೋಡಿ ಉಪಲೋಕಾಯುಕ್ತರು ಫುಲ್ ಗರಂ ಆಗಿದ್ರು. BBMPಗೆ ಅಪ್ಪ ಅಮ್ಮ ಇಲ್ಲವಾಗ್ಬಿಟ್ಟಿದ್ದಾರೆ, ಹೇಳೋರು ಕೇಳೋರು ಇಲ್ದಾಗಿದ್ದಾರೆ. ಕೆಲವರು ಎಲ್ಲೋ ಕೂತ್ಕೊಂಡು ಯಾರಿಂದಲೋ ಕೆಲಸ ಮಾಡಿಸ್ತಾರೆ, ಎಲ್ಲರ ವಿರುದ್ಧ ಸುಮೋಟೋ ಕೇಸ್ ಹಾಕ್ತೀವಿ ಅಂತ ಅಂದಿದ್ದಾರೆ. ಈ ಕವಿತಾ ಯಾರು? ಇದು ಸಿಗ್ನೇಚರ್ ನಿಮ್ಮಿಂದ ತೆಗಿದಲ್ಲ. ಸನ್ ಆಲ್ಸೋ ವರ್ಕಿಂಗ್. ತಾಯಿ ಬರ್ತೀನಿ ಕೆಲಸ ಮಾಡೋದು ಗೌರ್ಮೆಂಟ್ ಆಫೀಸಲ್ಲಿ. ತಾಯಿ ಹೆಸರೇನು? ಕವಿತಾ ಏನಾಗಿದ್ದಾರೆ ಅವರು? ಇಲ್ಲಿ ಕೇಸ್ ಹೋಗ್ತಾರೆ ಅವರು. ಅವ್ರು ಬದಲಾಗಿ ನೀವು ಮಾಡೋದು. ಅವ್ರು ಎಲ್ಲಿ ಇವತ್ತು? ಇವತ್ತು ನೋಡಿ ಸರ್, ಇದು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿ ಅರಿಷ್ಟ ಬಂದಾಗ ಸಿಗ್ನೇಚರ್ ಮಾಡಿ. ಇವನ್ನೆಲ್ಲ ಯಾರು ಇನ್ಚಾರ್ಜು? ನಿನ್ ಕೆಳಗಡೆ ಸುಜಾತ. ಯಾಕೆ ಸುಜಾತ ಕೆಲಸ ಮಾಡಿಲ್ಲ ಇಲ್ಲಿ? ಇದು ಅಜಾತ ಆಗಿದೆ. ಅವ್ನು ಒಂದು ದಿವಸ ಬಂದು ಅಪ್ಡೇಟ್ ಹಾಕ್ಬೇಕಲ್ಲ ನೀವು. ನನಗೆ ಶಾಕಿಂಗು, ಯಾರು ಅಟೆಂಡೆನ್ಸ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇಲ್ಲ, ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇಲ್ಲ, ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇಲ್ಲ. ಅವ್ರು ಏನೋ ಕ್ವಶನ್ಸ್ ಕೇಳಿದ್ರೆ ಒಂದಕ್ಕೂ ಆನ್ಸರ್ ಇಲ್ಲ. ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅಸಿಸ್ಟೆಂಟ್ ಇಂಜಿನಿಯರು ಯಾರು ಆಫೀಸಲ್ಲೇ ಇಲ್ಲ. ಎಲ್ಲದಕ್ಕೂ ಸೈಲೆಂಟ್ ಸ್ಪೆಕ್ಟಾಟರ್ಸ್ ಸರ್, ದೇ ಆರ್ ನಾಟ್ ಆನ್ಸರಿಂಗ್. ನಮ್ಮವ್ರು ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಡೀಟೇಲ್ ರಿಪೋರ್ಟ್ ತಂದು ಕೊಡ್ತಾರೆ, ವಿಲ್ ಟೇಕ್ ಆಕ್ಷನ್. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ ಸರ್. ಆದರೆ ಈ ಸುಮೋಟೋ ಕೇಸ್ ಇದೆಯಲ್ಲ, ಮನೆಗೆ ಕಳಿಸ್ತಾ ಇರಿ ಅವ್ರನ್ನೆಲ್ಲ. ಕೆಲಸ ಮಾಡೋಕ್ಕೆ ಆಚೆ ತುಂಬ ಜನ ಕಾಯ್ಕೊಂಡು ಕೂತಿದ್ದಾರೆ, ಓದಿದ್ದಾರೆ, ಕೆಲಸ ಮಾಡಬೇಕು ಅನ್ನುವಂಥ ಛಲ ಇದೆ, ತುಂಬ ಚೆನ್ನಾಗಿ ಸೊಸೈಟಿಗೆ ಏನಾದರೂ ಮಾಡಬೇಕು ಅನ್ನೋರಿದ್ದಾರೆ. ಅವ್ರನ್ನ ಕರ್ಕೊಂಡು ಬಂದು ಕೂರಿಸಿ ಇವ್ರನ್ನೆಲ್ಲ ಮನೆಗೆ ಕಳಿಸಿ. ಸುಮೋಟೋ ಕೇಸ್ ಹಾಕಿ ಎದಕ್ಕೆ ವ್ಯರ್ಥ ಮಾಡ್ತೀರಾ? ಮನೆಗೆ ಕಳಿಸ್ತಾ ಇರಿ ಅಷ್ಟೇ. ಪ್ರತಿ ವಾರವೂ ಕೂಡ ಇದೇ ರೀತಿ ಸರ್, ಪ್ರತಿಯೊಂದು ಇಲಾಖೆಗೆ ಹೇಳದೆ ಕೇಳದೆ ನುಗ್ತಾ ಇರಿ, ಗೊತ್ತಾಗತ್ತೆ ನಿಮಗೆ ಯಾರ್ಯಾರು ಹೆಂಗೆ ಕೆಲಸ ಅಂತೇಳಿ. ಆರೋಗ್ಯ ಭವನ ಒಂದಿದೆ, ಅಲ್ಲೊಂದ್ಸಲ ಹೋಗಿ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾಹಿತಿ ಇದೆ. ನೀವು ಜಸ್ಟ್ ಒಂದ್ಸಲ ವಿಸಿಟ್ ಕೊಡಿ, ಯಾವತ್ತಾದರೂ ಒಂದು ಸಲ ಸರ್, ಅಲ್ಲಿ ನಿಜವಾಗ್ಲೂ ಕೊಡುತ್ತೆ. ಈ ರಾಜ್ಯದಲ್ಲಿ ನಮಗೆ ಆರೋಗ್ಯ ಸಮಸ್ಯೆಗಳು ಏನೇನು ಆಗ್ತಾ ಇದೆಯಲ್ಲ, ಅದರ ಬಂಡವಾಳವೆಲ್ಲ ಸಿಗೋದು ನಿಮಗೆ ಆರೋಗ್ಯ ಭವನದಲ್ಲಿ. ಹೋಗಿ ಸರ್ ಒಂದ್ಸಲ, ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ. ಪ್ರತಿ ವಾರಕ್ಕೆ ಈ ರೀತಿ ಒಂದು ವಿಸಿಟ್ ಕೊಡ್ತಾ ಇರಿ. ಯಾರ್ಯಾರು ಸಿಗ್ತಾರೆ ಮನೆಗೆ ಕಳಿಸಿ. ಪಾಪ ಕೆಲಸ ಇಲ್ಲದವ್ರಿಗೆ ಕೆಲಸ ಆದರೂ ಸಿಗುತ್ತೆ, ಆಚೆ ಕೊಡಲಿ, ಬೇರೆದವ್ರಿಗೆ ಬರುತ್ತೆ, ಉದ್ಯೋಗ ಆದರೂ ಸೃಷ್ಟಿ ಆಗುತ್ತೆ. ಇವ್ರನ್ನೆಲ್ಲ ಬೇಕದಕ್ಕೆ ಬೇಕು, ಕಳಿಸಿ ಅವ್ರನ್ನೆಲ್ಲ ಮನೆಗೆ. ನಕ್ಸಲಿಸಂ ಬಿಟ್ಟು 6 ಮಂದಿ ನಕ್ಸಲರು ಶರಣಾಗಿದ್ದಾಯ್ತು, ಅವರಿಗೆ ನ್ಯಾಯಾಂಗ ಬಂಧನವೂ ಆಗಿದ್ದಾಯ್ತು. ಆದರೆ ನಕ್ಸಲರ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ಎಲ್ಲೋದ್ವು ಅನ್ನೋ ಪ್ರಶ್ನೆ. ಈ ಬಗ್ಗೆ ಬಿಜೆಪಿ ಟೀಕೆ ಟಿಪ್ಪಣಿಯಲ್ಲಿ ತೊಡಗಿದೆ. ಈ ಬೆನ್ನಲ್ಲೇ ಸಿಎಂ ಸ್ಪಷ್ಟನೆ ಕೊಟ್ಟರು. ಶರಣಾಗತರಾದ ನಕ್ಸಲರು ಶಸ್ತ್ರಾಸ್ತ್ರ ಎಲ್ಲಿಟ್ಟಿದ್ದಾರೆ ಎಂಬುದು ಗೊತ್ತಿದೆ, ಪೊಲೀಸರು ಮಹಜರು ಮಾಡಿ ತೆಗೆದುಕೊಂಡು ಬರ್ತಾರೆ ಅಂತ ಹೇಳಿದರು. ಈ ಮಧ್ಯೆ ಚಿಕ್ಕಮಗಳೂರು ಪೊಲೀಸರ ವಿಚಾರಣೆ ವೇಳೆ ನಕ್ಸಲರ ಪ್ರೇಮ ಕಥೆಗಳ ಅನಾವರಣ ಆಗಿದೆ. ಕಾಡ್ನಲ್ಲಿ ಕ್ರಾಂತಿಕಾರಿ ಗೀತಾ ಹಾಗೂ ಕ್ರಾಂತಿಕಾರಿ ದಿನೇಶ್ ಮದುವೆ ಆಗಿದ್ರು. ಬಿಜಿ ಕೃಷ್ಣಮೂರ್ತಿ ಸಾವಿತ್ರಿ, ಸುರೇಶ್ ವನಜಾಕ್ಷಿ, ಜಯಣ್ಣ ಸುಂದರಿ ಮದುವೆಯಾಗಿದ್ದ ವಿಚಾರ ಬಯಲಾಗಿದೆ. ಇವರ ಮದುವೆಗಳು ಲಗ್ನ ಪತ್ರಿಕೆ ಇಲ್ಲದೆ, ಸಂಬಂಧಿಗಳಿಲ್ಲದೆ, ತಾಳಿ ಶಾಸ್ತ್ರವಿಲ್ಲದೆ, ಊಟ ಉಪಚಾರವಿಲ್ಲದೆ ತುಂಬಾ ಸಿಂಪಲ್ ಆಗಿ ನಡೆದಿತ್ತಂತೆ. ಅತ್ತ ಮಹಾರಾಷ್ಟ್ರದಲ್ಲಿ ಮುಖ್ಯವಾಹಿನಿಗೆ ಮರಳಿದ ನಕ್ಸಲರ ಬಾಳಲ್ಲಿ ಪೊಲೀಸರು ಹೊಸ ಬೆಳಕನ್ನು ಮೂಡಿಸಿದ್ದಾರೆ. ಶರಣಾದ 48 ನಕ್ಸಲರಿಗೆ ಮೆಟಲ್ಸ್ ಕಂಪನಿಯಲ್ಲಿ ಕೆಲಸ ಕೊಡಿಸಿದ್ದಾರೆ. ಶಸ್ತ್ರಾಸ್ತ್ರಗಳು ಇದ್ದಾವೆ, ಅವನು ಕೂಡ ಮಾಜರ್ ಮಾಡಿ ತಗೋಬೇಕು. ಗೊತ್ತಿದೆ ಎಲ್ಲಿದ್ದಾವೆ ಅಂತ, ಮಾಜರ್ ಮಾಡಿ ಅದನ್ನ ತಗೋಬೇಕು. ಅಂದರೆ ರೆಗ್ಯುಲರ್ ಪ್ರೊಸೆಸ್. ನಿಮಗೆ ನ್ಯಾಯಾಂಗ ಈ ಪೊಲೀಸರೇ ಹೇಳ್ತಾರೆ, ಅವ್ರು ಏನಾದರೂ ಶರಣಾಗತರಾಗಬೇಕಾದ್ರೆ ಶಸ್ತ್ರಾಸ್ತ್ರಗಳನ್ನು ತರಬೇಡಿ ಅಂತ ಹೇಳ್ತಾರೆ. ಶಸ್ತ್ರಾಸ್ತ್ರಗಳನ್ನ ತರಬೇಡಿ ಅಂತಾರೆ. ಕಾರಣ ಕೆಲವೊಂದಿಷ್ಟು ಏನಾದರೂ ಘಟನೆಗಳು ಆಗೋದ್ರಿಂದ ತರಬೇಡಿ ಅಂತಾರೆ. ಅವ್ರನ್ನ ಅರೆಸ್ಟ್ ಮಾಡಿದ ನಂತರ ಅವ್ರನ್ನ ವಿಚಾರಣೆಗೊಳಪಡಿಸಿ ಸ್ಥಳ ಮಹಜರೋ ಅಥವಾ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ಶಸ್ತ್ರಾಸ್ತ್ರಗಳನ್ನು ತಗೊಂಡು ಬರ್ತಾರೆ. ಅದು ನಾರ್ಮಲ್ ಆಗಿ ನಡೆಯುತ್ತೆ ಈ ಮಾಹಿತಿ ಪ್ರಕಾರ.